ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮಂಡ್ಯದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಹೈಡ್ರಾಮಾ, ಕೈ ನಾಯಕನ ವಿರುದ್ಧವೇ ಸಿಡಿದೆದ್ದ ಕಾರ್ಯಕರ್ತರು ನಿನ್ನೆ ಕೆಆರ್ಪೇಟೆಯಲ್ಲಿ ನಡೆದ ಕಾರ್ಯಕರ್ತರ ಸಭೆಯಲ್ಲಿ ಹೈಡ್ರಾಮಾ ಮಾಡಿಕೊಂಡಿದ್ದಾರೆ. ಮಂಡ್ಯದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ದೊಡ್ಡ ಹೈಡ್ರಾಮಾ, ಕೈ ನಾಯಕನ ವಿರುದ್ಧವೇ ಕಾರ್ಯಕರ್ತರು ಸಿಡಿದೆದ್ದಿದ್ದಾರೆ. ನಿನ್ನೆ ಕೆಆರ್ಪೇಟೆಯಲ್ಲಿ ನಡೆದ ಕಾರ್ಯಕರ್ತರ ಸಭೆಯಲ್ಲಿ ಹೈಡ್ರಾಮಾ, ಇನ್ನು ಹೈಕಮಾಂಡ್ ವೀಕ್ಷಕರ ಸಮ್ಮುಖದಲ್ಲಿಯೇ ಪಕ್ಷದ ನಾಯಕತ್ವದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾಧ್ಯಕ್ಷರ ಆಯ್ಕೆಗೆ ಅಭಿಪ್ರಾಯ ಸಂಗ್ರಹಕ್ಕೆ ಬಂದ ಹೈಕಮಾಂಡ್ಗೆ ಪ್ರಶ್ನೆ ಮಾಡಿರುವಂತದ್ದು. ಹಾಗಾದ್ರೆ ಇಲ್ಲಿ ಅಭಿಪ್ರಾಯ ಸಂಗ್ರಹ ಬದಲು ನಾಯಕರ ವೈಫಲ್ಯ ಬಗ್ಗೆ ಕಾರ್ಯಕರ್ತರು ಕೂಗಾಟ, ಚೀರಾಟವನ್ನ ಮಾಡಿದ್ದಾರೆ. ಕೆಳಮಟ್ಟದ ಕಾರ್ಯಕರ್ತರ ನೋವು ಕೇಳೋರಿಲ್ಲ ಅಂತ ಹೇಳಿ ಕಾರ್ಯಕರ್ತರು ಆರೋಪವನ್ನ ಮಾಡ್ತಾ ಇರುವಂತದ್ದು. ಇನ್ನೊಂದ್ ಕಡೆ ನಾಯಕರಿಲ್ಲದ ಜಾಗದಲ್ಲಿ ಅಧ್ಯಕ್ಷರನ್ನ ಮಾಡಿ ಏನ್ ಪ್ರಯೋಜನ ಅಂತ ಹೇಳಿ ಕಿಡಿಕಾರಿರುವಂತದ್ದು. ಇನ್ನು ವೀಕ್ಷಕರ ಮುಂದೆ ಪಕ್ಷದ ವಿರುದ್ಧ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಮಂಡ್ಯ ರಿಪೋರ್ಟರ್ ರಾಘವೇಂದ್ರ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಾಘವೇಂದ್ರ, ಈಗ ಮಂಡ್ಯದ ಕೆಆರ್ಪೇಟೆಯಲ್ಲಿ ಕೈ ನಾಯಕರ ನಡುವೆಯೇ ದೊಡ್ಡ ಹೈಡ್ರಾಮಾ ನಡೆದಿರುವಂತದ್ದು, ಅಲ್ಲಿ ವಾಗ್ವಾದ ಕೂಡ ನಡೀತಾ ಇದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಎಸ್ ಅಂಕಿತ, ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪ್ರಾಬಲ್ಯವನ್ನು ಸಾಧಿಸಿದ್ರು ಕೂಡ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆಯಲ್ಲಿ ಏಕೈಕ ಜೆಡಿಎಸ್ ಪಕ್ಷದ ಶಾಸಕರಿರುವಂತದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ಆ ಭಾಗದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರ ನೋವನ್ನ ಕೇಳೋರಿಲ್ಲ ಅನ್ನೋ ಒಂದು ಆಸ್ಫೋಟ ಈಗ ಸ್ಫೋಟಗೊಂಡಿರುವಂತದ್ದು. ಯಾಕೆಂದ್ರೆ ಏನಲ್ಲಿ ನಿನ್ನೆ ಕಾಂಗ್ರೆಸ್ನ ಕಾರ್ಯಕರ್ತರ ಸಭೆ ಇತ್ತು. ಈ ಒಂದು ಪಕ್ಷ ಸಂಘಟನೆ ವಿಚಾರವಾಗಿ, ಅದರಲ್ಲೂ ಕೂಡ ಜಿಲ್ಲಾಧ್ಯಕ್ಷರ ಆಯ್ಕೆ ವಿಷಯವಾಗಿ ವೀಕ್ಷಕರು ಈ ಒಂದು ಕಾಂಗ್ರೆಸ್ ಸಭೆಯನ್ನ ಅಲ್ಲಿನ ಸುಲೋಚನಾ ಒಂದು ಖಾಸಗಿ ಒಂದು ಹೋಟೆಲ್ ನಲ್ಲಿ ಹಮ್ಮಿಕೊಂಡಿದ್ರು. ಈ ಸಂದರ್ಭದಲ್ಲಿ ಅಲ್ಲಿನ ಕಾರ್ಯಕರ್ತರು ಜಿಲ್ಲಾಧ್ಯಕ್ಷರ ವಿರುದ್ಧ ಕೂಡ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ತಮ್ಮ ನೋವನ್ನ ಯಾರೂ ಕೂಡ ಇಲ್ಲಿ ಆಲಿಸ್ತಾ ಇಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಿದೆ. ಮಂಡ್ಯದಲ್ಲಿ 6 ಜನ ಶಾಸಕರಿದ್ದಾರೆ, 3 ಜನ MLC-ಗಳಿದ್ದಾರೆ. ಆದ್ರೆ ಈ ಕ್ಷೇತ್ರದಲ್ಲಿ ಜೆಡಿಎಸ್ ನ ಶಾಸಕರಿದ್ದಾರೆ ಕಾರಣಕ್ಕೆ ಈ ಕ್ಷೇತ್ರವನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ. ಇಲ್ಲಿ ನಮ್ಮ ನೋವನ್ನ ಕೇಳಕ್ಕೆ ಯಾರು ಕೂಡ ಮುಂದೆ ಬರ್ತಾ ಇಲ್ಲ, ನಾಯಕರಿಲ್ಲ. ನಮ್ಮ ನೋವನ್ನ ಯಾರಿಗೆ ಹೇಳ್ಕೊಡ್ಬೇಕು, ಮೊದಲು ಅಧ್ಯಕ್ಷರ ಆಯ್ಕೆಯನ್ನ ಬಿಡಿ, ಮೊದಲು ನಮ್ಮ ಕೂಗನ್ನ ಕೇಳಿ ಅನ್ನೋದನ್ನ ವೀಕ್ಷಕರ ಮುಂದೆ ಈಗ ಹೊರಹಾಕಿರುವಂತದ್ದು. ಈ ಒಂದು ಹೈಡ್ರಾಮಕ್ಕೆ ಸಾಕ್ಷಿ ಆಗುವ ಮೂಲಕ ಎಲ್ಲೋ ಒಂದು ಕಡೆ ಮಂಡ್ಯ ಜಿಲ್ಲೆಯಲ್ಲಿ, ಅದರಲ್ಲೂ ಕೂಡ ಕೆಆರ್ಪೇಟೆ ಭಾಗದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಈ ಒಂದು ಅಸಮಾಧಾನಕ್ಕೆ ಮುಖ್ಯವಾಗಿ ಕಾರಣ ಆಗಿರುವಂತದ್ದು. ಅಲ್ಲಿನ ಕಾರ್ಯಕರ್ತರ ನೋವನ್ನ ಕೇಳೋಕೆ ಯಾರೂ ಇಲ್ಲ ಅನ್ನೋದು ಕೂಡ ಅವರ ಅಸಮಾಧಾನ ಆಗಿದ್ದು. ಹಾಗಾಗಿ ಕೂಡ ಬಂದಂತ ವೀಕ್ಷಕರ ಮುಂದೆ ಈ ರೀತಿ ಅವರನ್ನ ತರಾಟೆಗೆ ತೆಗೆದುಕೊಂಡ್ರು. ಜೊತೆಗೆ ಜಿಲ್ಲಾಧ್ಯಕ್ಷರ ವಿರುದ್ಧ ಏನು ಸದ್ಯ ಇರುವಂತಹ ಸಿ.ಡಿ. ಗಂಗಾಧರ್ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿ, ನಮಗೆ ಯಾರು ಕೂಡ ಸ್ಪಂದಿಸ್ತಾ ಇಲ್ಲ, ಈ ಕೂಡಲೇ ಮೊದಲು ಅಧ್ಯಕ್ಷರ ಆಯ್ಕೆಯನ್ನು ಬಿಟ್ಟು ಮೊದಲು ಕಾರ್ಯಕರ್ತರನ್ನ ನಮ್ಮನ್ನ ಒಂದು ಮಾಡುವಂತ ಕೆಲಸವನ್ನ ಮಾಡಬೇಕು ಅಂತ ಒತ್ತಾಯವನ್ನು ಕೂಡ ವೀಕ್ಷಕರ ಮುಂದೆ ಮಾಡಿ ಒಂದು ಅಸಮಾಧಾನವನ್ನ ಕೂಡ ಹೊರಹಾಕಿರುವಂತದ್ದು. ಈ ಮೂಲಕ ಈ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಯಾರೂ ಕೂಡ ಸರಿಯಾಗಿ ಸಿಗ್ತಾ ಇಲ್ಲ. ಸಚಿವರಿರ್ಬೋದು, ಶಾಸಕರಿರ್ಬೋದು, ಅಥವಾ ಇನ್ನಿತರ ಯಾರು ಕೂಡ ನಮ್ಮ ಪಕ್ಷದ ಮುಖಂಡರು ನಮಗೆ ಸರಿಯಾಗಿ ಸ್ಪಂದಿಸ್ತಾರೆ ಅನ್ನೋ ನೋವನ್ನು ಕೂಡ ಕಾರ್ಯಕರ್ತರು ವೀಕ್ಷಕರ ಮುಂದೆ ಅಸಮಾಧಾನವನ್ನು ಹೊರಹಾಕುವ ಮೂಲಕ ತಮ್ಮ ಆಕ್ರೋಶವನ್ನ ಹೊರಹಾಕಿರುವಂತದ್ದು. ಅಂಕಿತಾ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗೆ.
ಇಂದು ರಾಕೇಶ್ ಸಿದ್ದರಾಮಯ್ಯ 10ನೇ ವರ್ಷದ ಪುಣ್ಯಸ್ಮರಣೆ. ದೆಹಲಿಯಿಂದ ನೇರವಾಗಿ ಮೈಸೂರಿಗೆ ಬರಲಿರುವ ಸಿದ್ದರಾಮಯ್ಯ ಕುಟುಂಬಸ್ಥರ ಜೊತೆ ರಾಕೇಶ್ ಸಮಾಧಿಗೆ ಪೂಜೆಯನ್ನ ಸಲ್ಲಿಸಲಿದ್ದಾರೆ ಸಿದ್ದರಾಮಯ್ಯನವರು. ಇಂದು ರಾಕೇಶ್ ಸಿದ್ದರಾಮಯ್ಯ 10ನೇ ವರ್ಷದ ಪುಣ್ಯಸ್ಮರಣೆ. ದೆಹಲಿಯಿಂದ ನೇರವಾಗಿ ಮೈಸೂರಿಗೆ ಬರಲಿರುವ ಸಿದ್ದರಾಮಯ್ಯನವರು ಕುಟುಂಬಸ್ಥರ ಜೊತೆ ರಾಕೇಶ್ ಸಮಾಧಿಗೆ ಪೂಜೆಯನ್ನು ಸಲ್ಲಿಸಲಿದ್ದಾರೆ. ಮೈಸೂರು ತಾಲೂಕಿನ ಕಟೂರು ಗ್ರಾಮದಲ್ಲಿರುವ ರಾಕೇಶ್ ಸಮಾಧಿ ಪೂಜೆಯಲ್ಲಿ ಕೇವಲ ಕುಟುಂಬಸ್ಥರು ಮತ್ತು ಅತ್ಯಾಪ್ತರು ಮಾತ್ರ ಭಾಗಿಯಾಗ್ತಾರೆ. ಮಗನ ಪುಣ್ಯಸ್ಮರಣೆ ಮುಗಿಸಿ ಮತ್ತೆ ದೆಹಲಿಗೆ ಹೋಗಲಿದ್ದಾರೆ ಸಿದ್ದರಾಮಯ್ಯನವರು. ಮಧ್ಯಾಹ್ನ 3 ಗಂಟೆಗೆ ದೆಹಲಿಗೆ ತೆರಳಲಿರುವ ಮಾಜಿ ಸಿಎಂ ಸಿದ್ದರಾಮಯ್ಯ ಸಂಜೆಯ ಹೈಕಮಾಂಡ್ ಸಭೆಯಲ್ಲಿ ಸಿದ್ದರಾಮಯ್ಯನವರು ಕೂಡ ಭಾಗಿಯಾಗಲಿದ್ದಾರೆ. ಇವತ್ತು ದೆಹಲಿಯಿಂದ ನೇರವಾಗಿ ಮೈಸೂರಿಗೆ ಬಂದು ಪೂಜೆಯನ್ನ ಮಾಡಿ ಮತ್ತೆ ಮಧ್ಯಾಹ್ನ 3 ಗಂಟೆಗೆ ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಸಂಜೆ ಹೈಕಮಾಂಡ್ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ.